ಇವಾಗ ಆಲ್ರೆಡಿ ನೋಡ್ಬಿಟ್ಟಿದೀವಿ ಏನೇನು ಕಲೆಗಳಿದೆ ಎಲ್ಲ ಬರ್ತಾ ಇದೆ. ನೀವೊಂದು ಸಿನಿಮಾ ಮಾಡ್ತೀರಾ, ಸಿನಿಮಾಗೆ ಜನ ಬರಬೇಕು ಅಂತಂದ್ರೆ ಪ್ರಮೋಷನ್ ಮಾಡ್ತೀರಾ. ಅದೇ ರೀತಿ ರಾಜಕಾರಣಿಗಳು ಗೆಲ್ಲಬೇಕು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ಜನರನ್ನ ಮನವೊಲಿಸುವಂತ ಕೆಲಸ ಮಾಡ್ತಿದ್ದಾರೆ, ಜೊತೆಗೆ ಅಭಿವೃದ್ಧಿಗಳನ್ನ ಹೇಳ್ತಾ ಇದ್ದಾರೆ ಹೀಗೆ ಮಾಡ್ತೀವಿ ಅಂತ. ಎಕ್ಸಾಂಪಲ್, ನಾನು ಹೊರಗಡೆ ಜನರನ್ನ ಮಾತನಾಡ್ಸಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಅವರಿಗೆ 2,000 ರೂಪಾಯಿ ಕೊಟ್ಟವರಲ್ಲ ಸರ್, ಋಣ ಸರ್, ಹಾಕ್ಬಿಡ್ತೀವಿ ಸರ್ ಅಂತ ಹೇಳ್ತಾರೆ. ಸೊ ಆ ಬದಲಾವಣೆಯನ್ನು ಮಾಡೋದಕ್ಕೆ ಉಪೇಂದ್ರ ಅವರು ಫೀಲ್ಡಿಗೆ ಇಳಿದಿದ್ದಾರಾ ಅಥವಾ ಎಲ್ಲೋ ಒಂದು ಕಡೆ ಲೈವ್ ನಲ್ಲಿ ಕೂತು ಮಾತನಾಡೋದ್ರಿಂದ ಬದಲಾವಣೆ ಆಗುತ್ತಾ? ಕೇವಲ ಅದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗ್ತಾ ಇದೆ ವಿನಃ ಜನರ ಮನಸ್ಸಲ್ಲಿ ಅದು ಬರ್ತಾ ಇದೆ. ಆ ಬದಲಾವಣೆಯನ್ನ ಇಲ್ಲ ಉಪೇಂದ್ರ ಅವರು ಬಂದ್ರೆ ಏನಾದ್ರು ಒಂದು ಬದಲಾಗುತ್ತೆ ಅನ್ನೋ ಬದಲಾವಣೆಯನ್ನ ಯಾರು ಪ್ರಜಾಕೀಯದಲ್ಲಿದ್ದಾರೆ ಅವರೇ ತರಬೇಕಲ್ವಾ ಅನ್ನೋದು ನನ್ನ ಪ್ರಶ್ನೆ ಅಲ್ಲ, ಜನರು ನನಗೆ ಹೇಳಿದ. ಅದಕ್ಕೆ ನಾನು ಇವಾಗ ಜನಗಳಲ್ಲಿ ಕೇಳಕ್ ಇಷ್ಟಪಡ್ತೀನಿ, ಆ ಬದಲಾವಣೆ ಬಗ್ಗೆನೇ ಮಾತಾಡೋಣ, ಓಕೆನಾ? ಸಾಕಷ್ಟು ಬದಲಾವಣೆಗಳಿದೆ. ಏನಂದ್ರೆ ಪಕ್ಷ ಬದಲಾವಣೆ, ಒಬ್ಬ ವ್ಯಕ್ತಿಯ ಬದಲಾವಣೆ, ಆಮೇಲೆ ಸಿಸ್ಟಮ್ ಬದಲಾವಣೆ ಅಥವಾ ನನ್ನ ಬದಲಾವಣೆ, ಎಷ್ಟೊಂದು ಬದಲಾವಣೆಗಳು ತುಂಬಾ ಇದೆ. ಈಗ ಲೇಟೆಸ್ಟ್ ಟಾಕ್ ಆಕ್ಚುಲಿ ಏನ್ ಬದಲಾವಣೆ ಬೇಕು ಅಂತ ನಾನೇ ಕೇಳಕ್ ಇಷ್ಟಪಡ್ತೀನಿ. ಸರಿ ಸರ್, ಅಲ್ಲಿಗೆ ಹೋಗಕ್ ಮುಂಚೆ ನಾವು ಪ್ರಜಾಕೀಯ ಇನ್ನೊಂದಷ್ಟು ಮಾತನಾಡೋಣ. ಪ್ರಜಾಕೀಯ ಅಂದ್ರೆ ಏನು ಆಕ್ಚುಲಿ? ನೀವು ರಾಜಕೀಯದಿಂದ ಏನೋ ಡಿಫ್ರೆಂಟ್ ಆಗಿರೋದು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಬಟ್ ಇಡೀ ವ್ಯವಸ್ಥೆ ನಡೀತಿರೋದೇ ರಾಜಕೀಯದ ಈ ಮೂಲಭೂತಗಳೇನಿದೆ. ಎಕ್ಸಾಂಪಲ್ ಎಲೆಕ್ಷನ್, ಅದಕ್ಕೆ ಮತದಾರರು ವೋಟ್ ಹಾಕ್ತಾರೆ, ಚುನಾವಣೆಗೆ ಇಂಥವ್ರು ನಿಲ್ತಾರೆ, ಹಿಂಗ್ ಕ್ಯಾಂಪೇನ್ ಮಾಡ್ತಾರೆ, ಅವ್ರು ಗೆದ್ದ ಮೇಲೆ ಇಂತಹ ಸರ್ಕಾರ ರಚನೆ ಆಗುತ್ತೆ. ಈ ಪ್ರಜಾಕೀಯ ವ್ಯವಸ್ಥೆ ಇದಕ್ಕೆ ಹೆಂಗ್ ಡಿಫ್ರೆಂಟ್ ಆಗಿದೆ? ಪ್ರಜಾಕೀಯದ ಅಲ್ಟಿಮೇಟ್ ಗೋಲ್ ಏನು ಅಂತ? ಇಲ್ಲ, ಅದನ್ನ ಹೇಳ್ಬಿಡ್ತೀನಿ. ಇದೇ ಸಿಸ್ಟಮ್ಮೇ ಇರುತ್ತೆ. ಏನ್ ಹೇಳಿ, ನೀವ್ ಹೇಳ್ತಿರೋದು ಚುನಾವಣೆ, ರಾಜಕೀಯ ಅಲ್ಲ. ಚುನಾವಣೆ ಬಗ್ಗೆ ಹೇಳ್ತಾ ಅದನ್ನ ಇವಾಗ ನಾವು ಚುನಾವಣೆನ ನೆಕ್ಸ್ಟ್ ಸಂವಿಧಾನ ರಾಜಕೀಯ ಅನ್ಬಿಡ್ತೀವೇನೋ ಗೊತ್ತಿಲ್ಲ. ಹಂಗಲ್ಲ, ಚುನಾವಣಾ ಪದ್ಧತಿ ಏನು ಅಂದ್ರೆ ಏನೋ ಒಂದಷ್ಟು ಜನ ರೆಪ್ರೆಸೆಂಟೇಟಿವ್ ಬಂದು ನಿಂತ್ಕೊಂತಾರೆ, ಜನಗಳ ಹತ್ರ ಅವ್ರು ಅಪ್ರೋಚ್ ಮಾಡ್ತಾರೆ, ನಾನು ಈ ತರ ಕೆಲಸ ಮಾಡ್ತೀನಿ ಅಂತ. ಜನಗಳಿಗೆ ಯಾರು ಇಷ್ಟ ಆಗುತ್ತಾರೋ ಅವ್ರನ್ನ ಆಯ್ಕೆ ಮಾಡ್ತಾರೆ, ಅವರಲ್ಲಿ ಹೋಗ್ತಾರೆ. ದೇ ರೆಪ್ರೆಸೆಂಟ್ ಪೀಪಲ್, ಕರೆಕ್ಟ್ ಅಲ್ವಾ? ನಿಜ. ನಾಯಕರ ರೆಪ್ರೆಸೆಂಟೇಟಿವ್ಸ್ ಅವರು, ಸೇವಕರು ತಾನೆ, ಕರೆಕ್ಟ್ ಅಲ್ವಾ? ಅವ್ರಿಗೊಂದು ಸಂಬಳ ಇದೆ, ಪರ್ಕ್ಸ್ ಇದೆ, ಎಲ್ಲ ರೀತಿ ವ್ಯವಸ್ಥೆಗಳು ಮಾಡಿಕೊಟ್ಟಿರೋದು ಯಾರು 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 ಜನರು, ಕರೆಕ್ಟ್ ಅಲ್ವಾ? ಎಲ್ಲರ ಟ್ಯಾಕ್ಸ್ ಮನಿಯಿಂದ ಒಂದು ಸಿಸ್ಟಮ್ ಏನಿದೆ, ಎಲ್ಲರ ಟ್ಯಾಕ್ಸ್ ಮನಿಯಿಂದ ಒಂದ್ ಕಡೆ ಅದು ಕೇಂದ್ರೀಕೃತವಾಗುತ್ತೆ. ಅದಕ್ಕೆ ಒಂದು ಚಾನಲ್ ಮಾಡಿದ್ದಾರೆ ಆಕ್ಚುಲಿ, ಒಂದು ಸುಂದರವಾಗಿರುವಂತ ಒಂದು ಅದ್ಭುತವಾದ ಒಂದು ಗವರ್ನೆನ್ಸ್ ಮಾಡಿದ್ದಾರೆ. ಓದಿರುವಂತ ಎಷ್ಟೋ ವ್ಯಕ್ತಿಗಳು ಏನೋ ನಮ್ಮ ಬ್ಯೂರೋಕ್ರಸಿಲಿದ್ದಾರೆ, ಕರೆಕ್ಟ್ ಅಲ್ವಾ? ಇಲ್ಲಿ ಏನ್ ಹೇಳಿದ್ದಾರೆ, ವಿದ್ಯೆಗಿದ್ದೆ ಏನ್ ಬೇಡ, ಒಬ್ಬ ರೆಪ್ರೆಸೆಂಟೇಟಿವ್ ಬೇಕು ಅಂತ ಹೇಳಿದ್ದಾರೆ. ಯಾರು ಬೇಕಾದ್ರೂ ಬರ್ಬೋದು, ಇಲ್ಲಿ ವ್ಯಕ್ತಿಗಳನ್ನ ಪ್ರತಿನಿಧಿಸುವಂತವ್ರು ಒಬ್ರು ಬರಬೇಕು ಅಂತ ಹೇಳಿದ್ದಾರೆ, ಕರೆಕ್ಟ್ ಅಲ್ವಾ? ಇದೇ ಸಿಸ್ಟಮ್ ಅಲ್ವಾ? ಈ ಸಿಸ್ಟಮ್ನ ಯಾರು ಬಂದರೂ ಚೇಂಜ್ ಮಾಡೋಕ್ಕಾಗಲ್ಲ. ಇದು ಸಿಸ್ಟಮ್, ಇದು ರಾಜಕೀಯ ಬೇರೆ. ಬಟ್ ರಾಜಕೀಯದ ಬಗ್ಗೆ ಮಾತಾಡೋಣ ಇವಾಗ. ರಾಜಕೀಯದಲ್ಲಿ ಏನಾಗಿದೆ, ನೀವು ಹೇಳ್ದಂಗೆ ಸರ್ ಒಂದು ಸಿನಿಮಾ ಮಾಡ್ತೀರಾ, ಪ್ರಮೋಷನ್ ಮಾಡ್ತೀರಾ, ಜನ ಬರ್ತಾರೆ. ಎಸ್, ಸಿನಿಮಾ ಈಸ್ ಎ ಬಿಸ್ನೆಸ್. ನಾನು ದುಡ್ಡು ಜನರಿಂದ ಇಸ್ಕೊಂಡು ಸಿನಿಮಾ ಮಾಡ್ತೀನ, ಅಥವಾ ನನ್ನ ದುಡ್ಡು ಹಾಕ್ತೀನಿ, ಅಥವಾ ಪ್ರೊಡ್ಯೂಸರ್ ಯಾರೋ ದುಡ್ಡು ಹಾಕ್ತಾರೆ, ಕರೆಕ್ಟ್ ಅಲ್ವಾ? ಕರೆಕ್ಟ್ ತಾನೆ? ಬಿಸ್ನೆಸ್ ಅದು. ನನ್ನ ದುಡ್ಡು ನಾನು ಹಾಕ್ತೀನಿ, ನಾನು ಪ್ರಚಾರ ಮಾಡ್ತೀನಿ, ಆ ದುಡ್ಡಲ್ಲಿ ಲಾಭ ನಾನು ಪಡಿತೀನಿ, ನಾನು ಕಷ್ಟನೂ ಪಡ್ತೀನಿ. ಇದು ಬಿಸ್ನೆಸ್. ಇದೇನಿದು ಸಮಾಜ ಸೇವೆನ ಬಿಸ್ನೆಸ್? ಇದು ಹೇಳಿ ದಯವಿಟ್ಟು, ಇದು ಬಿಸ್ನೆಸ್ ಸಮಾಜ ಸೇವೆನ? ಸರ್, ನಾನು ಪ್ರಮೋಷನ್ ಬಗ್ಗೆ ಅಂದ್ರೆ ಜನರನ್ನ ಸೆಳೆಯುವಂತ ಕಲೆ, ಜನರನ್ನ ಸೆಳೆಯುವಂತ ಕಲೆ ಬಗ್ಗೆ ಮಾತಾಡ್ತೀನಿ. ಸೆಳೆಯೋ ಕಲೆ ಬಿಡಿ, ಸಾವಿರಾರು ಇವಾಗ ಆಲ್ರೆಡಿ ನೋಡ್ಬಿಟ್ಟಿದೀವಿ ಏನೇನು ಕಲೆಗಳಿದೆ, ಎಲ್ಲ ಬರ್ತಾ ಇದೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗ